ಜಾಸ್ತಿ ಆಗ್ತಾ ಇದೆ. ನಾರ್ಮಲ್ ಈ ಟೈಮಲ್ಲಿ ಏನಾದರೂ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ. 16ರಿಂದ ಡಿಸೆಂಬರ್ 22ರವರೆಗೆ ಚಳಿ ಪೂರಾ ಕಡಿಮೆ ಆಗುತ್ತೆ. ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆ ಆಗುತ್ತೆ. ಮತ್ತು ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತು ಜನವರಿಯಲ್ಲಿ ಇನ್ನೂ ಉಷ್ಣಾಂಶ ಕಡಿಮೆ ಆಗ್ಬೋದು. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕೊಡ್ಬೋದು ಸರ್ ಕನಿಷ್ಠ ತಾಪಮಾನ? ಇಲ್ಲಿ ಬೆಂಗಳೂರಿನಲ್ಲಿ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಬೀದರು, ಕಲಬುರಗಿ, ಈ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 10ಕ್ಕಿಂತ ಕಡಿಮೆ ಹೋಗುವ ಸಾಧ್ಯತೆಗಳಿವೆ. ನೀವು ಮುಖ್ಯವಾಗಿ ಎಲ್ಲರೂ ಇದು ಉಣ್ಣೆ ಬಟ್ಟೆಗಳನ್ನು ಧರಿಸುವುದರಿಂದ ಮತ್ತು ಮನೆಯಲ್ಲಿ ಹೀಟರ್ ಯೂಸ್ ಮಾಡೋದರಿಂದ ಯಾರಿಗೆ ಆರೋಗ್ಯದ ಸಮಸ್ಯೆ ಇರ್ತಾವೆ ಅವರೆಲ್ಲ ಬೆಳಗಿನ ಹೊತ್ತಿನಲ್ಲಿ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡೋದರಿಂದ ಈ ಒಂದು ತಂಪು ಗಾಳಿಯಿಂದ ನೀವು ಪಾರಾಗ್ಬೋದು. ವಾಕಿಂಗ್ ಮಾಡೋದು ಸೇಫ್ ಅಲ್ಲ ಅಂತೀವಿ ಈ ಟೈಮಲ್ಲಿ. ಯಾರಿಗೆ ಆರೋಗ್ಯವಂತರು ಮಾಡ್ಬೋದು, ಆರೋಗ್ಯ ಸರಿ ಇಲ್ಲಾರ್ದವ್ರು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸರ್, ಮಂಜು ಮುಸುಕಿರುವ ವಾತಾವರಣ ಇರುವಂಥದ್ದು, ಈ ಒಂದು ಮಂಜು ಕ್ರಿಯೇಟ್ ಆಗೋಕ್ಕೆ ಅಂದರೆ 9 ಗಂಟೆವರೆಗೂ ಕೂಡ ಮಂಜು ಇದ್ದೇ ಇರುತ್ತೆ. ಸೊ ಮಂಜು ಯಾವೊಂದು ಕಾರಣದಿಂದ ಕ್ರಿಯೇಟ್ ಆಗ್ತಾ ಇದೆ ಸರ್? ಕಳೆದ ಒಂದು ವಾರದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಅಂದ್ರೆ ವಿಸಿಬಿಲಿಟಿ ಗೋಚರಿತೆ 50 ಮೀಟರ್ ತನಕ ಹೋಗಿತ್ತು. ಅಂದ್ರೆ ವಿಸಿಬಿಲಿಟಿ ಪೂವರ್, ಮುಂದೊಂದು ಏನು ಕಾಣೋದೇ ಇಲ್ಲ. ಈ ಮಂಜು ಬೀಳಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಕ್ಲಿಯರ್ ಸ್ಕೈ, ಆಕಾಶ ಶುಭ್ರವಾಗಿರಬೇಕು ಮತ್ತು ಭೂಮಿಯಿಂದ ಒಂದು 5-6 ಕಿಲೋಮೀಟರ್ ಎತ್ತರದಲ್ಲಿ ಲೆವೆಲ್ನಲ್ಲಿ ಇದು ತೇವಾಂಶ ಕಡಿಮೆ ಇರಬೇಕು. ಮತ್ತು ಮೂರನೇದಾಗಿ ಏರ್ ಸ್ಟೇಬಲ್ ಆಗಿತ್ತಂದ್ರೆ ಇದು ಒಂದು ಮಂಜು ಬೀಳ್ತೈತಿ. ಮುಂದಿನ ಒಂದು ವಾರದವರೆಗೆ ಮಂಜು ಬೀಳೋ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಕ್ಲೌಡಿಂಗ್ ಬರೋ ಸಾಧ್ಯತೆ ಐತಿ. 16-17ರಂತೂ ಮಂಜು ಬೀಳೋ ಸಾಧ್ಯತೆಗಳು ಕಡಿಮೆ ಮತ್ತು 16ರಿಂದ 21ರವರೆಗೆ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳಿದಾವೆ. ಓಕೆ ಸರ್. ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಬಂದಿದೆ ಮತ್ತು ಇವತ್ತು 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಬಂದಿದೆ. ಮುಂದೆ ಇವತ್ತೊಂದು ದಿವಸ ಕೋಲ್ಡ್ ವೇವ್ ಕಂಡೀಷನ್ಸು ಇರುವ ಸಾಧ್ಯತೆ ಇದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಡಿಸೆಂಬರ್ 15ರಂದು ಕೆಲವು ಕಡೆ ಕೋಲ್ಡ್ ವೇವ್ ಕಂಡೀಷನ್ಸ್, ಶೀತ ಗಾಳಿ ಬರುವ ಸಾಧ್ಯತೆಗಳಿವೆ. ಡಿಸೆಂಬರ್ 16ರಿಂದ ಡಿಸೆಂಬರ್ 21ರವರೆಗೆ ಯಾವುದೇ ಶೀತ ಗಾಳಿ ಇರುವ ಸಾಧ್ಯತೆಗಳು ಕಡಿಮೆ, ಯಾಕಂದ್ರೆ ಬಂಗಾಳ ಉಪಸಾಗರದಲ್ಲಿ ಗಾಳಿ ಈಸ್ಟರ್ಲಿ ವೇವ್ಸ್ನಿಂದ ಮೋಡಗಳು ಕರ್ನಾಟಕದ ಹತ್ರ ಚಲಿಸ್ತಾ ಇದ್ದಾವೆ. ಇದರಿಂದ ಡಿಸೆಂಬರ್ 16 ಹಾಗೂ 17ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಆಗೈತಿ. ಪ್ರಮುಖವಾಗಿ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳ ಕೆಲವು ಕಡೆ ಎಲ್ಲೋ ಒಂದು ಕಡೆ ತುಂತುರು ಮಳೆ ಬರೋ ಸಾಧ್ಯತೆ ಆಗೈತಿ. ಮತ್ತು ನಾಳೆಯಿಂದ ಮೋಡ ಬರುವ ಸಾಧ್ಯತೆ ಇರುವುದರಿಂದ ನಾಳೆಯಿಂದ ರಾತ್ರಿ ವೇಳೆಯಲ್ಲಿ ಗರಿಷ್ಠ ಅಂದರೆ ಕನಿಷ್ಠ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳು ಅದಾವೆ. ಮತ್ತು ಡಿಸೆಂಬರ್ 16ರಿಂದ ಡಿಸೆಂಬರ್ 21ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಉಷ್ಣತೆ ಏರಿಕೆ ಆಗುವ ಸಾಧ್ಯತೆಗಳು ಇರುವುದರಿಂದ ಯಾವುದೇ ಶೀತ ಗಾಳಿಯ ವಾರ್ನಿಂಗ್ ಇರುವುದಿಲ್ಲ. ಮತ್ತು ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿಯಲ್ಲಿ ಇನ್ನೂ ಉಷ್ಣಾಂಶ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ.